ಅದಕ್ಕೆ ಸೀಮಿತವಾಗಿ. ಬಾಂಗ್ಲಾದೇಶದಲ್ಲೂ ಕೂಡ ಹಿಂದೂಗಳನ್ನ ಬರ್ಬರವಾಗಿ ಹತ್ಯೆ ಮಾಡ್ತಕ್ಕಂಥದ್ದನ್ನ ಮಾಧ್ಯಮದಲ್ಲಿ ನೋಡಿ ನನಗೂ ಕೂಡ ಬಹಳ ಬೇಸರನೂ ಆಯಿತು. ಅದ್ರ ಜೊತೆಯಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೂ ಕೂಡ ಬಲಾತ್ಕಾರ ಮಾಡ್ತಾ ಇರ್ತಕ್ಕಂಥ ಸಂಗತಿಗಳು ಕೂಡ ನಮ್ಮ ದೇಶದ ಚಾನೆಲ್ಗಳಲ್ಲೂ ಬರ್ತಾ ಇದೆ, ಮತ್ತೆ ವಿದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಚಾನೆಲ್ಗಳಲ್ಲೂ ಕೂಡ ಈ ಒಂದು ಮಾಹಿತಿ ಬರ್ತಾ ಇದೆ. ಇದು ನಿಜಕ್ಕೂ ಕೂಡ ಖಂಡನೀಯವಾಗಿರ್ತಕ್ಕಂಥದ್ದು. ಈಗ ಅಲ್ಲಿ ಯಾರೋ ಅವಾಮಿ ಲೀಗ್ನ ಕಾರ್ಯಕರ್ತರು ಮುಖಂಡರುಗಳು ಏನು ಶೇಖ್ ಹಸೀನಾ ಅವರಿದ್ದಾರೆ, ಪದಚ್ಯುತ ಪ್ರಧಾನಮಂತ್ರಿಗಳು ಬಾಂಗ್ಲಾದೇಶದಲ್ಲಿ, ಅವರ ಬೆಂಬಲಿಗರು ಯಾರೋ ಅವರ ಒಂದು ರಾಜಕೀಯ ದ್ವೇಷಕ್ಕೋಸ್ಕರ ಅಲ್ಲಿ ಕೊಲೆ ಮಾಡಿರಬಹುದು. ಅದಕ್ಕೂ ಭಾರತಕ್ಕೆ ಏನು ಸಂಬಂಧನೂ ಇಲ್ಲ. ಮತ್ತೆ ಜೊತೆಗೆ ಇವರು ಅವ್ರು ಯಾರೋ ಕೊಲೆ ಮಾಡಿದ್ರು ಸ್ಥಳೀಯವಾಗಿ ಅಂತೇಳಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವ್ರನ್ನೆಲ್ಲ ಬರ್ಬರವಾಗಿ ಹತ್ಯೆ ಮಾಡೋದು, ಅವರಿಗೆ ಜೀವಂತವಾಗಿ ಸುಡುವಂಥದ್ದು, ಇವೆಲ್ಲ ಅಮಾನವೀಯವಾದಂತಹ ಕೃತ್ಯಗಳನ್ನ ಅವರು ಎಸಗ್ತಾ ಇದ್ದಾರೆ. ಮತ್ತೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಬಲಾತ್ಕಾರ ಮಾಡ್ತಾರೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಕೇಂದ್ರ ಸರ್ಕಾರದಿಂದ ಯಾರೇ ಒಬ್ಬರು ಮಂತ್ರಿ ಅಧಿಕೃತವಾಗಿ ಅಲ್ಲಿ ನಮ್ಮ ಎಂಬೆಸಿನೂ ಕೂಡ ಬೆಂಕಿ ಇಟ್ಟಿದ್ದಾರೆ. ಇಷ್ಟೆಲ್ಲ ಘೋರವಾದಂತಹ ಅಪರಾಧಗಳು ಬಾಂಗ್ಲಾದೇಶದಲ್ಲಿ ನಡೀತಾ ಇದ್ರು ಕೂಡ ನಮ್ಮ ಕೇಂದ್ರ ಸರ್ಕಾರದ ವತಿಯಿಂದ ಯಾರಾದರೂ ಒಬ್ರು ಸರ್ಕಾರದ ಪ್ರತಿನಿಧಿಯಾಗಿ ಈ ರೀತಿ ಏನ್ ನಡೀತಾ ಇದೆ ಅದನ್ನ ವಿವರಿಸಿ ಅದಕ್ಕೆಲ್ಲ ಖಂಡನೆ ಮಾಡಬೇಕು, ಮತ್ತೆ ಅಲ್ಲಿ ಇರ್ತಕ್ಕಂಥ ಹಿಂದೂಗಳಿಗೆ ರಕ್ಷಣೆಯನ್ನ ಕೊಡ್ತಕ್ಕಂಥದ್ದು ಈಗಿನ ಕೇಂದ್ರ ಸರ್ಕಾರದ ಜವಾಬ್ದಾರಿ. ಅವರು ಅದನ್ನ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಯಾಕೆ ಖಂಡಿಸಿಲ್ಲ ರೀ? ನೋಡಿ, ಕಾಂಗ್ರೆಸ್ನವ್ರು ಖಂಡಿಸ್ತಾ ಇಲ್ಲ ಅಂತೇಳಿ ನಿಮ್ಗೆ ಕನಸು ಬಿದ್ದಿತ್ತ? ಖಂಡಿಸಿಲ್ವಾ ಅವರೆಲ್ಲ? ನಾನು ಖಂಡಿಸಿದ್ದೇನೆ. ಕೇಂದ್ರದಲ್ಲೂ ಕೂಡ ನಮ್ಮ ಮುಖಂಡರುಗಳು ಅದ್ರ ಬಗ್ಗೆ ಕ್ರಮ ತಗೋಬೇಕು ಅಂತೇಳಿ ಒತ್ತಾಯನೂ ಮಾಡಿದ್ದಾರೆ. ಬೇರೆ ಕಡೆ ಆದ್ರೆ ಈ ಪ್ರಗತಿಪರರು ಅಂತ ಹೇಳುವವರು ಬೇರೆ ಅದೇ ಅಲ್ಪಸಂಖ್ಯಾತರದ್ದು ಏನಾದ್ರು ಬೇರೆ ರಾಷ್ಟ್ರದಲ್ಲಿ ಆದ್ರೆ ಬೀದಿಗೆ ಬಂದು ಹೋರಾಟ ಮಾಡೋರು. ಈಗ ಈ ವಿಚಾರದಲ್ಲಿ ಯಾವ ಪ್ರಗತಿಪರರು ಆಚೆಗೆ ಬರ್ತಾ ಇಲ್ಲ. ನಿಮ್ಮ ಮಾಧ್ಯಮದಲ್ಲಿ ವರದಿ ಆಗಿಲ್ಲದೆ ಇರ್ಬೋದು. ಯಾರೆಲ್ಲ ಸಮಾಜ ಚಿಂತಕರಿದ್ದಾರೆ, ಪ್ರಗತಿಪರರು ಅಂತ ಹೇಳ್ತಾರೆ, ಅವರೆಲ್ಲರೂ ಕೂಡ ಇದರ ಆ ಒಂದು ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಘಟನಾವಳಿಗಳನ್ನ ಖಂಡಿಸಿದ್ದಾರೆ. ಅವರು ಆ ಘಟನಾವಳಿಗಳನ್ನ ಹಿನ್ನೆಲೆಯಲ್ಲಿ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೂ ಒತ್ತಾಯನೂ ಮಾಡಿದ್ದಾರೆ ಅವರೆಲ್ಲ.